ನಮಸ್ಕಾರ. 100 ವರ್ಷ ಆರೋಗ್ಯದಿಂದ ಇರುವುದಕ್ಕೆ, ಆಯುಷ್ಯು ಹೆಚ್ಚಾಗುವುದಕ್ಕೆ, ಆರೋಗ್ಯವಾಗಿ ಬಾಳುವುದಕ್ಕೆ ಮೃತ್ಯು ಸಂಜೀವಿನಿ ಮಂತ್ರ, ಮೃತ ಸಂಜೀವಿನಿ ಮಂತ್ರ ಪಠಣೆ ಮಾಡಿ. ಮೃತ ಸಂಜೀವಿನಿ ಮಂತ್ರ, ಮೃತ್ಯು ಸಂಜೀವಿನಿ ಮಂತ್ರ ಅಂತ ಕರೀತಾರೆ. ಯಾವುದು ಅಂತ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ, ವಿಡಿಯೋ ಶೇರ್ ಮಾಡ್ಕೊಳ್ಳಿ. 4 ಜನಕ್ಕೆ ಒಳ್ಳೆಯದಾಗಲಿ. ಉತ್ತಮ ಆರೋಗ್ಯವಾಗಿರುವುದಕ್ಕೆ, 100 ವರ್ಷ ಆರೋಗ್ಯದಿಂದ ಇರುವುದಕ್ಕೆ, ಆಯುಷ್ಯು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಮೃತ ಸಂಜೀವಿನಿ, ಮೃತ್ಯು ಸಂಜೀವಿನಿ ಮಂತ್ರ ಪಠಣೆ ಮಾಡಿ. ಮೃತ್ಯು ಸಂಜೀವಿನಿ ಮಂತ್ರ ಅಂದರೆ ಗಾಯತ್ರಿ ಮಂತ್ರ ಪ್ಲಸ್ ಮಹಾಮೃತ್ಯುಂಜಯ ಮಂತ್ರನ ಪ್ರತಿದಿನ ಅನ್ಲಿಮಿಟೆಡ್ ಪಠಣೆ ಮಾಡಿ. 1. 2ನೇದು, ಉತ್ತಮ ಆಹಾರಗಳು ತಿನ್ನಿ. ನೀರು, ನಾರಿನಾಂಶ ಹೆಚ್ಚಾಗಿರಲಿ, ಫೈಬರ್ ಅಂಶಗಳು ಹೆಚ್ಚಾಗಿರಲಿ. ಉತ್ತಮ ಆಹಾರ, ಸೊಪ್ಪು, ತರಕಾರಿ ಎಲ್ಲ ನಮ್ಮ ದೇಹಕ್ಕೆ ಏನೇನಾಗುತ್ತಾ ಒಳ್ಳೆಯದು, ನಮ್ಮ ದೇಹಕ್ಕೆ ಏನು ಸಪೋರ್ಟ್ ಮಾಡುತ್ತಾ ಒಳ್ಳೆಯ ಆಹಾರಗಳು ತಿನ್ನಿ. ಇನ್ನು ಹುಷಾರಿಲ್ಲಪ್ಪ ಅಂದರೆ ಅಲೋಪತಿ, ಇಂಗ್ಲೀಷ್ ಮೆಡಿಸಿನ್ಸ್ ಅಂತೀವಿ, ಅಲೋಪತಿ ಇಂಗ್ಲೀಷ್ ಮೆಡಿಸಿನ್ಸ್ ತೋರಿಸ್ಕೊಳ್ರಿ. ಇಲ್ಲ ಹೋಮಿಯೋಪತಿಯಲ್ಲಿ ತೋರಿಸ್ಕೊಳ್ಳಿ. ಇಲ್ಲಾಂದರೆ ಆಯುರ್ವೇದಿಕ್ಕಲ್ಲಿ ತೋರಿಸ್ಕೊಳ್ಳಿ. ಇಲ್ಲಾಂದರೆ ನಾಟಿ ವೈದ್ಯರ ಹತ್ರ ತೋರಿಸ್ಕೊಳ್ಳಿ. ಇಲ್ಲಾಂದರೆ ಈ ಅರ್ಬಲ್ ಲೈಫು ಅಂತಾರೆ, ಅರ್ಬಲ್ ಲೈಫ್ಗಳು ನೋಡಿ ನಿಮ್ಮ ಅನುಕೂಲಗಳಿಗೆ ತಕ್ಕಂತೆ ಸೂಕ್ತವಾದ ಡಾಕ್ಟರ್ಸ್ಗಳು ಹತ್ರ ಚಿಕಿತ್ಸೆ ಪಡ್ಕೊಳ್ಳಿ. ಜೊತೆಗೆ ಒಳ್ಳೆಯ ಆಹಾರಗಳು ತಿನ್ನಿ. ಉತ್ತಮ ಆಹಾರಗಳು, ಫೈಬರ್ ಅಂಶ ಹೆಚ್ಚಾಗಿರೋವು, ನಾರಿನಾಂಶ ಹೆಚ್ಚಾಗಿರೋ ಆಹಾರಗಳು ತಿನ್ನಿ. ಬೇಕ್ರಿ ಐಟಮ್ಸ್ನ ಕಡಿಮೆ ಮಾಡ್ಕೊಳ್ಳಿ. ಈ ಒಂದು ಸಕ್ಕರೆ, ಈ ಬೆಲ್ಲ, ಮೈದಾ ಇವೆಲ್ಲ ಅನ್ಪಾಲಿಶ್ಡ್ ಅಕ್ಕಿನ ಬಳಸ್ಕೊಳ್ಳಿ. ಪಾಲಿಶ್ಡ್ ಅಕ್ಕಿ ಎಲ್ಲ ಕಡಿಮೆ ಮಾಡ್ಕೊಳ್ಳಿ. ಹೆಚ್ಚಾಗಿ ಸಿರಿಧಾನ್ಯಗಳು, ಹೆಚ್ಚಾಗಿ ಸಿರಿಧಾನ್ಯದಲ್ಲಿ ನಾರಿನಾಂಶ, ಫೈಬರ್ ಅಂಶ ಹೆಚ್ಚಾಗಿರುತ್ತೆ, ಬಳಸ್ಕೊಳ್ಳಿ. ಸೊಪ್ಪು, ತರಕಾರಿಗಳು, ಹಣ್ಣುಗಳು ತಿನ್ನಿ ಹೆಚ್ಚಾಗಿ. ಅರ್ಥ ಆಯ್ತಾ? ಇನ್ನೂ ಹುಷಾರಿಲ್ಲ ಅಂದರೆ ಅದೇ ಹೇಳಿದ್ನಲ್ಲ, ಇಂಗ್ಲೀಷ್ ಮೆಡಿಸಿನ್ಸ್, ಅಲೋಪತಿ ಡಾಕ್ಟ್ರುಗಳ ಹತ್ರ ತೋರಿಸ್ಕೊಳ್ಳಿ, ಹೋಮಿಯೋಪತಿ ಹತ್ರ ತೋರಿಸ್ಕೊಳ್ಳಿ, ಆಯುರ್ವೇದಿಕ್ ಹತ್ರ ತೋರಿಸ್ಕೊಳ್ಳಿ, ನಾಟಿ ವೈದ್ಯರ ಹತ್ರ ತೋರಿಸ್ಕೊಳ್ಳಿ, ಅಥವಾ ಅರ್ಬಲ್ ಲೈಫ್ ತಗೊಳ್ರಿ. ನಿಮ್ಮ ಅನುಕೂಲ, ನಿಮ್ಮ ದೇಹಕ್ಕೆ ಯಾವುದ್ಯಾವುದಾಗುತ್ತಾ ಮೆಡಿಸನ್ನು ನೋಡಿ ತಗೊಳ್ಳಿ. ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮಗಳು ಮಾಡಿ, ವಾಕ್ ಮಾಡಿ, ಲೈಟಾಗಿ ಎಕ್ಸಸೈಸ್ಗಳು ಮಾಡ್ಕೊಳ್ಳಿ. ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ಈಗ ಕಲಿಯುಗದಲ್ಲಿ ಮನುಷ್ಯನಿಗೆ ದುಡ್ಡು ಬೇಕು ಅಂದಾಗ ಟೆನ್ಷನ್ ತಂತಾನೆ. ಆಸ್ತಿಗಳು ಮಾಡಬೇಕು, ವಿಪರೀತ ದುಡ್ಡು ಮಾಡಬೇಕಂದ್ರೆ ಟೆನ್ಷನ್ ಬರ್ತತೆ. ಸೊ ಹಿಂಗಾಗಿ ಬಂಗಾರ ಮಾಡಬೇಕು, ಆಸ್ತಿಗಳು ಮಾಡಬೇಕು ಅಂತಂದಾಗ ಟೆನ್ಷನ್ಗಳು ಸ್ಟಾರ್ಟ್ ಆಗ್ತವೆ. ಟೆನ್ಷನ್ನ ಕಡಿಮೆ ಮಾಡ್ಕೊಬೇಕು. ಒಳ್ಳೆಯ ಆಹಾರ, ಒಳ್ಳೆಯ ವಾಕಿಂಗು, ಎಕ್ಸಸೈಜು, ಯೋಗ, ಮೆಡಿಟೇಷನ್ನು, ಪ್ರಾಣಾಯಾಮ, ಧ್ಯಾನ, ಇನ್ನೊಂದು ಮತ್ತೊಂದು ಮೆಡಿಟೇಷನ್ ಮಾಡ್ಕೊಳ್ಳಿ. ಈ ಒಂದು ಮೃತ್ಯು ಸಂಜೀವಿನಿ, ಮೃತ ಸಂಜೀವಿನಿ ಅಂತೀವಿ, ಗಾಯತ್ರಿ ಮಂತ್ರ ಪ್ಲಸ್ ಮಹಾಮೃತ್ಯುಂಜಯ ಮಂತ್ರ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಜೊತೆಗೆ ಓಂ ತ್ರ್ಯಂಬಕಂ ಯಜಮಾಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮಕ್ಷ್ಯಮಾಮೃತಾತ್ ಅಂತ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೊಡೀರಿ, ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಕೇಳ್ಕೊಳ್ಳಿ. ಮಹಾಮೃತ್ಯುಂಜಯ ಮಂತ್ರ ಅಂತ ಯೂಟ್ಯೂಬಲ್ಲಿ ಹೊಡೀರಿ, ಬರುತ್ತೆ, ಕೇಳ್ಕೊಳ್ಳಿ. ಅರ್ಥ ಆಯ್ತಾ? ವಿಡಿಯೋನ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸುಖವಾಗಿ ಬದುಕಿ. ಜಾತಕದಲ್ಲಿ ಅವೆಲ್ಲ ಇರ್ತವೆ. ದುಸ್ಥಾನಗಳು ಮನೆ ನಡೆದಾಗ ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಇವೆಲ್ಲ ನಡೆದಾಗ, ಜೊತೆಗೆ 4ನೇ ಮನೆ, 10ನೇ ಮನೆ ಇವೆಲ್ಲ ಸೇರ್ಕೊಂಡಾಗ ಮನುಷ್ಯನಿಗೆ ಅನಾರೋಗ್ಯದ ಸಮಸ್ಯೆ, ಆಕ್ಸಿಡೆಂಟ್ಸುಗಳು, ಅಪಘಾತಗಳು, ಬೆಡ್ ರಿಡನ್, ಇನ್ನೊಂದು ಮತ್ತೊಂದು ಆಗುತ್ತೆ. ಇನ್ನೊಂದು ವಿಧಿ, ಹಣೆಬಾರ, ಕರ್ಮ ಯಾರನ್ನೂ ಬಿಡಲ್ಲ.
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.